ವೇದಿಕೆ ನೆರವೇರಿಸುತ್ತಾರೆ ನಾವೆಲ್ಲ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕು. ಮಹದೇವ ಪ್ರಸಾದ್ ಅವರು ಸಹಕಾರ ಇಲಾಖೆಯ ಸಚಿವರಾಗಿದ್ದರು. ಅವರ ಮಗ ಗಣೇಶ್ ಪ್ರಸಾದ್ ರೈತರ ಜೊತೆ ಸಹಕಾರದಿಂದ ಬದುಕಬೇಕಾಗಿದ್ದಂತಹ ಮಹದೇವ ಪ್ರಸಾದ್ ಅವರ ಸುಪುತ್ರ ಗಣೇಶ್ ಪ್ರಸಾದ್ ಅವರು ರೈತರಿಗೆ ಅಸಹಕಾರ ಮಾಡೋದ್ರಿಂದ ಇವತ್ತು ಮಗಕ್ಕೆ ಜಾಸ್ತಿ ಹೊಡೆದಿದ್ದಾರೆ. ನಾನು ಈ ಪದವನ್ನ ಬಳಸಲಿಕ್ಕೆ ಒಂದು ಕಾರಣ ಇದೆ. ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ಈ ಭಾಗದಲ್ಲಿರ್ತಕ್ಕಂಥ ಗುಂಡ್ಲುಪೇಟೆ ಕರ್ನಾಟಕ ರಾಜ್ಯದ ಒಂದು ಭಾಗದಲ್ಲಿರ್ತಕ್ಕಂಥ ಗುಂಡ್ಲುಪೇಟೆಯಲ್ಲಿ ಕಳೆದ ವರ್ಷ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ನಿರಂಜನ್ ಕುಮಾರ್ ಅವರ ನೇತೃತ್ವದಲ್ಲಿ ರಾಜ್ಯದ ಇಬ್ಬರು ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಮತ್ತು ಜವಾಹರ್ ನಾರಾಯಣ ಅವರ ನೇತೃತ್ವದಲ್ಲಿ ನಾವು ಪಾದಯಾತ್ರೆ ಮಾಡಿದ್ವಿ. ಏನಕ್ಕೆ ಪಾದಯಾತ್ರೆ ಮಾಡಿದ್ದು ಅಂದ್ರೆ ಕೆರೆಗಳಿಗೆ ನೀರು ತುಂಬಿಸಿ ಅಂತ. ನನಗನ್ಸುತ್ತೆ ಒಬ್ಬ ಶಾಸಕರ ಅದರಲ್ಲೂ ವಿಶೇಷವಾಗಿ ಕೃಷಿಯನ್ನೇ ನಂಬಿಕೊಂಡು ಬದುಕತಕ್ಕಂತ ಕುಟುಂಬಗಳಿಗೆ ಆಧಾರವಾಗಿರ್ತಕ್ಕಂಥ ಕೆರೆಯ ನೀರು, ಆ ಕೆರೆಯ ನೀರಿನಿಂದ ಅಂತರ್ಜಲ ಸೃಷ್ಟಿಯಾಗಿ ಬೋರ್ವೆಲ್ಗಳಿಂದ ನೀರನ್ನ ಎತ್ತಿ ಕೃಷಿ ಮಾಡತಕ್ಕಂಥದ್ದಕ್ಕೆ ನಾವು ಹೋರಾಟ ಮಾಡುವ ಸ್ಥಿತಿ ಬಂದಿದೆ. ಎಲ್ಲರೂ ತೀರ್ಮಾನ ಮಾಡಿದ್ದಾರೆ, ಇದು ಶಾಪ. ನೀರು ತುಂಬಿಸ್ಲಿಕ್ಕೆ ಅಥವಾ ಲಿಫ್ಟ್ ಇರಿಗೇಷನ್ ನೀರನ್ನ ಎತ್ತಲಿಕ್ಕೆ ತೊಂದರೆ ಏನು ಅಂದ್ರೆ ಪಂಪ್ ಕೇಳಿದೆ. ನನಗೆ ಬಹಳ ವಿಚಿತ್ರ ಅನ್ಸುತ್ತೆ ಅಂತಂದ್ರೆ, ನೆನ್ನೆ ದಿನ ಕೊಳ್ಳೇಗಾಲದಲ್ಲಿ ಒಂದು ಘಟನೆ ನಡೆಯಿತು. ಆ ಘಟನೆನ ನಿಮಗೆ ಕನೆಕ್ಟ್ ಮಾಡ್ತಿತ್ತು. ರೈತರ ಬೇಡಿಕೆ ಅಂತಂದ್ರೆ ಕೆರೆಗಳಿಗೆ ನೀರು ತುಂಬಿಸಬೇಕು, ಅದು ಒಂದು ಬೇಡಿಕೆ. ಇಂಜಿನಿಯರ್ಗಳು ಶಾಸಕರು ಮಾಡಬೇಕಾಗಿದೆ 24/7 ವಾಟರ್ ಸಪ್ಲೈ ಇದೆ, ಅರ್ಬನ್ ವಾಟರ್ ಸಪ್ಲೈ ಇದೆ. ಇಲ್ಲಿ ನಮ್ಮ ಈ ಶಾಸಕರು ನೋಡಿದ್ರೆ ನಾವು ಖಂಡಿತವಾಗಲು ಪ್ರಾಮಾಣಿಕವಾಗಲು ಮುಂದಿನ ಮಾಡಬೇಕು ಇಲ್ಲಿ ಇರ್ತಾರೆ. ಇವರು ನಮ್ಮ ನಮ್ಮ ಸರ್ಕಾರಕ್ಕೆ ಶಾಸನ ಆಗಿರೋದ್ರಿಂದ ನಮಗೂ ಕೂಡ ಕೊಡ್ತಿದ್ದಾರೆ. ಉದಾಹರಣೆಗೆ ಎಪಿಎಂಸಿ ನಾವು ಎಷ್ಟು ಬಾರಿ ಎಪಿಎಂಸಿ ಪರವಾಗಿ ಅದು 6 ಕೋಟಿ ರೂಪಾಯಿ ಶಾಸನ ಆಗಿರೋ ರೀತಿ ಎಲ್ಲಾ ಸಭೆ ಸಮಾರಂಭಗಳಿಂದ ಮಾತಾಡಿದ್ವಿ. ನಾವು 6 ಕೋಟಿ ರೂಪಾಯಿ ಅತಿ ಮಾತ್ರ ಬೆಂಗಳೂರಾಗಿದೆ. ಅದೇ ರೀತಿ ಬೊಮ್ಮಳ್ಳಿ ಅಂಬೇಡ್ಕರ್ ಸತೀಶ್ ಅವರೇ ನಂತರದಲ್ಲಿ ನಾವು ಅದನ್ನ ಶಾಂಕ್ಷನ್ ಮಾಡಿ ಈಗ ರಾಜ್ಯದಲ್ಲಿ ಒಂದು ಶಾಂಕ್ಷನ್ ಮಾತ್ರ ಅದು ಗುಂಡ್ಲುಪೇಟೆ ಶಾಸಕರಿಗೆ ನಾವು ಪ್ರದಾನ ಮಾಡಿ ತಂದದ್ದು ಅದು ಇವತ್ತು ಪರಿಪೂರ್ಣವಾಗಿ ಸ್ಟೇಷನ್ಗಳು ನಾವು ಮಾಡೋದಿಲ್ಲ. ಅದಕ್ಕೆ ಜಾಗ ಪಡಿಸಲು ನಮ್ಮ ಕಾಲದಲ್ಲಿ ಬಂದಂಥದ್ದು ಯಾಕೆ ಪ್ರತಿ ದಿನ ಪ್ರತಿ ವಾರ ಜನಸಂಪರ್ಕ ಸಭೆ ಮಾಡಿದ್ವಿ. ಆ ಜನಸಂಪರ್ಕ ಸಭೆ ಆದ ನಂತರ
ಸಾರ್ವಜನಿಕ ಸಭೆಯನ್ನು ಮಾಡ್ತಾ ಒಟ್ಟಿಗೆ ಸಭೆ ಮಾಡ್ತಾ ಇದ್ದೀವಿ ನಾವು ಪ್ರತಿ ವಾರ. ಆ ಸನ್ನಿವೇಶದಲ್ಲಿ ಬಿಎಗಳಿಗೆ ಆದಾಯ ನೀವು ಜಾಗ ಪೂರ್ತಿ ಮಾಡಿದ್ರೆ ಏನು 4 ಪವರ್ ಸ್ಟೇಷನ್ ಆಗಿದೆ, ಆ ಪವರ್ ಸ್ಟೇಷನ್ ಜಾಗ ಪೂರ್ತಿ ಮಾಡಿದ್ರೆ ನೀವು ಹಾಕಿ ಮಾಡಿ ಅಲ್ಲಿ ಸ್ಥಳಗಳನ್ನು ಗುಂಪು ಮಾಡಿ ಎಲ್ಲವನ್ನು ಬಜೆಟ್ ಮಾಡಿದ್ರೆ ಕೆಲಸ ಪರಿಪೂರ್ಣ ಆಗಿದೆ. 110 ಕೋಟಿ 120 ಕೋಟಿ ಏನು ಗುಂಡುಪೇಟೆ ಟೌನ್ಗೆ ಕುಡಿಯ ನೀರಿನ ಜವಾಬ ಸಮಸ್ಯೆ ದೊಡ್ಡ ಸಮಸ್ಯೆ ಇತ್ತು. ಸಮಸ್ಯೆ ಇರೋದನ್ನ ನಾವು ಎಕ್ಸ್ಪ್ರೆಸ್ ಲೈನ್ ನಲ್ಲಿ ಯಾವುದು 35 ಹಳ್ಳಿಗಳಿಗೆ ದಾರಿಯಿಂದ ಕುಡಿಯೋ ನೀರಿನ ಕನೆಕ್ಷನ್ ಬಹುಗ್ರಾಮದ ಕುಡಿಯೋ ನೀರಿನ ಯೋಜನೆಗೆ 32 ಕೋಟಿ ಕೊಟ್ಟಿದ್ರು. ಅದನ್ನು ತರಿಸಿ ಗುಂಡುಪೇಟೆ ಎಕ್ಸ್ಪ್ರೆಸ್ ಲೈನ್ ನಮಗೆ ನಾವು 120 ಇವತ್ತು ಗುಂಡುಪೇಟೆ ಟೌನ್ಗೆ 24 ಕುಡಿಯೋ ನೀರು ಸಿಗುವಂತ ವ್ಯವಸ್ಥೆ ಆಗಿದೆ. 35 ಹಳ್ಳಿಗಳಿಗೆ ನಿಂತದೆ ಮತ್ತು ಅಂಗನವಾಡಿ ಶಾಂಕ್ಷನ್ ಮಾಡಿ 20 ಕೋಟಿ ಶಾಂಕ್ಷನ್ ಮಾಡಿ ನೀವು ಏನು ಹೇಳ್ತೀರಿ ಈಗ, ನಾವೇನು ಹೇಳ್ತೀವಿ ಈಗ ಅದೆಲ್ಲ ಸೇರಿಸಿ ನೀವು ನಮ್ದು ಅಂತ ಹೇಳ್ತೀವಿ. ಇದೊಂದು ಚಾರಿತ್ಯ ನಾವು ಸುಸುತ್ತ ಹೇಳುವಂಥದ್ದು ಅಲ್ಲೇ ಅಧಿಕವಾಗಿ ಇರುವಂಥದ್ದು.